ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೋಡಿ ಟಿ ಇ ಟಿಗೆ ಸಂಬಂಧಿಸಿದಂತೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಒಂದೇನಪ್ಪ ಅಂತಂದರೆ ಧಾರ್ಮಿಕ ಸುಧಾರಕರು ಮತ್ತು ಅವರ ಸಿದ್ಧಾಂತಗಳ ಪ್ರತಿಪಾದನೆ ಮತ್ತು ಸಿದ್ಧಾಂತಗಳು ಯಾವುವು ಮತ್ತು ಅದಕ್ಕೆ ಸಂಬಂಧಿಸಿದಂಥ ಮೋಸ್ಟ್ ಇಂಪಾರ್ಟೆಂಟು ಪ್ರಶ್ನೋತ್ತರಗಳು. ಇದು ಏನು ಪ್ರಶ್ನೆಗಳಿವೆ ಆಲ್ರೆಡಿ ಟಿ ಇ ಟಿಗೆ ಹಿಂದೆ ನಡೆದಂತಹ ಟಿ ಇ ಟಿ ಎಕ್ಸಾಮ್ಗಳಿಗೆ ಕೇಳಿರುವಂಥ ಒಂದು ಪ್ರಶ್ನೆಗಳ ಉತ್ತರಗಳ ಜೊತೆಗೆ 4 ಆಪ್ಷನ್ಸ್ಗಳ ಒಂದು ಡಿಟೇಲ್ ಮಾಹಿತಿಯನ್ನು ಇದರಲ್ಲಿ ಕೊಡ್ತೀನಿ. ಯಾಕಂದರೆ ಈ ಒಂದು ಟಾಪಿಕ್ ಮೇಲೆ ಮತ್ತೇನಾದರೂ ಕ್ವಶನ್ ಕೇಳಿದ್ರೆ ನಿಮಗೆ 4 ಆಪ್ಷನ್ಸ್ ಗೊತ್ತು ಇರೋದು ಭಾಳ ಇಂಪಾರ್ಟೆಂಟು. ಮತ್ತು ಅದರ ಜೊತೆಗೆ ಕೊನೆಗೆ ಈ ಒಂದು ವಿಡಿಯೋಗೆ ಸಂಬಂಧಿಸಿದಂತೆ ಟ್ರಿಕ್ಕನ್ನು ಹೇಳ್ಕೊಡ್ತೀನಿ. ಯಾವ ರೀತಿ ಇದನ್ನು ನೆನಪಿಟ್ಕೋಬೇಕಂದ್ರೆ ಒಂದು ಟ್ರಿಕ್ ಮಾಡಿ ಕಂಪ್ಲೀಟ್ ಆಗಿರೋ ಒಂದು ಟ್ರಿಕ್ಕನ್ನು ನಿಮಗೆ ಮಾಡಿ ತೋರಿಸ್ತೀನಿ. ಸೊ ಅದು ನಿಮಗೆ ಒಂದ್ಸರಿ ಹ್ಯಾಟ್ ಮಾಡಿದ್ರೆ ಒಂದ್ಸರಿ ನೆನಪಿಟ್ಟರೆ ನೀವು ಮತ್ತೆ ಓದುವ ಅವಶ್ಯಕತೆ ಇಲ್ಲ. ಆ ಟ್ರಿಕ್ಕನ್ನೇ ನೆನಪಿಸ್ಕೊಂಡ್ರೆ ಸಾಕು. ಮೊದಲನೇಗೆ ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಯಾರಂತ ಇದೆ ನೋಡಿ. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಬಸವಣ್ಣನವರು, ರಾಮಾನುಜರು. ಇಲ್ಲಿ ನೋಡಿ ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್, ಬಸವಣ್ಣನವರು. ನೋಡಿ ಬಸವಣ್ಣನವರ ಜನ ಎಲ್ಲಪ್ಪ ಅಂತಂದರೆ ವಿಜಯಪುರದ, ಅಂದರೆ ಮೊದಲನೇ ಹೆಸರು ಬಿಜಾಪುರ, ವಿಜಯಪುರದ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲಂದರೆ ಇಂಗ್ಲೇಶ್ವರ ಗ್ರಾಮದಲ್ಲಿ ಅವರ ಜನನ ಆಗತ್ತೆ. ಸೊ ಆಮೇಲೆ ಇವರು ಅನುಭವ ಮಂಟಪನ ಎಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಅಂತಂದರೆ ಕಲ್ಯಾಣ ಎಲ್ಲಿ ಬರುತ್ತಂದರೆ ಒಂದು ಬೀದರ್ ಡಿಸ್ಟಿಕ್ನ ಬಸವ ಕಲ್ಯಾಣ ಅಂತ ಹೇಳ್ಬೋದು. ಬೀದರ್ನ ಬಸವ ಕಲ್ಯಾಣ ಊರು, ಬೀದರ್ ಡಿಸ್ಟಿಕ್ಕು ಕಲ್ಯಾಣ ಅನ್ನೋದು ಒಂದು ಊರಿನ ಹೆಸರಾಗಿದೆ. ಆಮೇಲೆ ಈ ಒಂದು ಅನುಭವ ಮಂಟಪದ ಅಧ್ಯಕ್ಷರು ಯಾರಪ್ಪ ಅಂದರೆ ಅಲ್ಲಮ ಪ್ರಭುಗಳು. ಇನ್ನು ಅಲ್ಲಮ ಪ್ರಭುಗಳು ಇದಕ್ಕಿದ್ರು. ಆಮೇಲೆ ಇದಕ್ಕೆ ಆಧ್ಯಾತ್ಮಿಕ ಸಂಸತ್ತು ಅಂತ ಕರಿತಿದ್ರು. ಅನುಭವ ಮಂಟಪಕ್ಕೆ ಏನು ಕರಿತಿದ್ರು? ಆಧ್ಯಾತ್ಮಿಕ ಸಂಸತ್ತು. ಆಮೇಲೆ ಬಸವಣ್ಣವರ ಅಂಕಿತ ನಾಮ ಯಾವತ್ತಪ್ಪ ಅಂದರೆ ಕೂಡಲ ಸಂಗಮ ದೇವ. ಸೊ ಆಮೇಲೆ ಬಸವಣ್ಣನವರ ತಾಯಿ ತಂದೆ ಹೆಸರು ಏನಪ್ಪ ಅಂತಂದರೆ ಆ ತಾಯಿ ಹೆಸರು ಮಾದಲಾಂಬಿಕೆ, ತಂದೆ ಹೆಸರು ಮಾದರಸ. ಮತ್ತು ಅವರ ಗುರುಗಳು ಯಾರಪ್ಪ ಅಂತಂದರೆ ಜಾತವೇದ ಮುನಿಗಳು ಅವರ ಗುರುಗಳು. ಆಮೇಲೆ ನೋಡಿ ಬಸವಣ್ಣನವರನ್ನು ಏನಂತ ಕರಿತಿದ್ರು ಅಂದರೆ ಕರ್ನಾಟಕದ ಮಾರ್ಟಿನ್ ಲೂಥರ್ ಅಂತ ಬಸವಣ್ಣನವರನ್ನು ಕರಿತಾಯಿದ್ರು. ಆಮೇಲೆ ಬಸವಣ್ಣನವರು ಲಿಂಗೈಕ್ಯ ಆಗಿದ್ದು ಯಾವಾಗಪ್ಪ ಅಂದರೆ ಸಾಮಾನ್ಯ ಶಕೆ 1168 ಇಸ್ವಿಯಲ್ಲಿ ಕೂಡಲ ಸಂಗಮದಲ್ಲಿ ಇವರು ಐಕ್ಯ ಆಗ್ತಾರೆ. ಆಮೇಲೆ ಬಸವಣ್ಣನವರು ಒಂದು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂತಂದರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ನೆಕ್ಸ್ಟ್ ನೋಡಿ ಶಂಕರಾಚಾರ್ಯರ ಬಗ್ಗೆ ನೋಡೋಣ. ಶಂಕರಾಚಾರ್ಯರವರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದಪ್ಪ ಅಂದರೆ ಅದ್ವೈತ ಸಿದ್ಧಾಂತ. ಸೊ ಇವರ ಜನನ ಎಲ್ಲಾಯಿತು ಶಂಕರಾಚಾರ್ಯ ಅಂದರೆ ಕೇರಳದ ಕಾರಡಲ್ಲಿ 788ರಲ್ಲಿ ಜನನ ಆಗ್ತದೆ. ತಂದೆ ಹೆಸರು ಶಿವಗುರು, ತಾಯಿ ಹೆಸರು ಆರ್ಯಾಂಬೆ, ಗುರುಗಳ ಹೆಸರು ಗೋವಿಂದ ಭಾಗವತ್ಪಾದರು. ಆಮೇಲೆ ಮರಣ ಯಾವಾಗಪ್ಪ ಅಂತಂದರೆ ಎಲ್ಲಂದರೆ ಉತ್ತರಾಖಂಡದ ಕೇದಾರನಾಥಲ್ಲಿ ಶಂಕರಾಚಾರ್ಯರು ಮರಣ ಹೊಂದ್ತಾರೆ. ಈ ಅದ್ವೈತ ಸಿದ್ಧಾಂತದ ಒಂದು ತತ್ವ ಏನಪ್ಪ ಅಂತಂದರೆ ಅಹಂ ಬ್ರಹ್ಮಾಸ್ಮಿ, ಅಂದರೆ ದೇವರು ಒಬ್ಬನೇ. ಅಹಂ ಬ್ರಹ್ಮಾಸ್ಮಿ, ದೇವರು ಒಬ್ಬನೇ. ಮತ್ತು ಏನಂದರೆ ದೇವರು ಬೇರೆ ಅಲ್ಲ ಮತ್ತು ಆತ್ಮ ಬೇರೆ ಅಲ್ಲ. ಅಂದರೆ ಜೀವಾತ್ಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಎರಡೂ ಒಂದೇ. ನಾವು ಒಂದೇ, ದೇವರಲ್ಲಿರುವ ಆತ್ಮನೂ ಒಂದೇ ಆಗಿರೋದ್ರಿಂದ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮ, ಆ ಬ್ರಹ್ಮನೂ ಬ್ರಹ್ಮ ಅನ್ನೋ ಒಂದು ಸಿದ್ಧಾಂತ. ದೇವರು ಒಬ್ಬನೇ, ಆ ದೇವರ ರೂಪಗಳೇ ನಾವು ಅಂತ ತಿಳಿಸ್ತಾರೆ. ಇನ್ನು ಶಂಕರಾಚಾರ್ಯರು ಒಂದು 4 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವು ಯಾವ ಅಂತ ನೋಡೋಣ. ಶೃಂಗೇರಿ ಶಾರದಾ ಮಠ ಅಂತ ಹೇಳ್ಬೋದು. ಇದು ಕರ್ನಾಟಕದಲ್ಲಿದೆ. ಅಂದರೆ ಭಾರತದ ದಕ್ಷಿಣಕ್ಕಿದೆ, ದಕ್ಷಿಣದ ಪೀಠ ಇದು ಕರ್ನಾಟಕದ ಶೃಂಗೇರಿ ಶಾರದಾ ಮಠ.
ಆಯಿತು. ಇನ್ನು ದ್ವಾರಕಾ ನೋಡ್ರಿ, ದ್ವಾರಕಾ ಎಲ್ಲೆಂದರೆ ಗುಜರಾತ್ನಲ್ಲಿದೆ. ಇದು ಪಶ್ಚಿಮಕ್ಕೆ ಇರುವಂತಹ ಒಂದು ಕಾಳಿಕಾ ಮಠ, ದ್ವಾರಕಾ ಕಾಳಿಕಾ ಮಠ. ಇನ್ನು ಗೋವರ್ಧನ್ ನೋಡ್ರಿ, ಗೋವರ್ಧನ ಎಲ್ಲಪ್ಪ ಅಂದರೆ ಪುರಿ ಅಂತ ಜಾಗ ಒರಿಸ್ಸಾದಲ್ಲಿದೆ. ಸೊ ಒರಿಸ್ಸಾದಲ್ಲಿದೆ. ಇದು ಎಲ್ಲಿದೆ, ಯಾವ ದಿಕ್ಕಿಗೆ ಅಂದರೆ ಪೂರ್ವಕ್ಕೆ. ಟೋಟಲ್ 4 ದಿಕ್ಕು 4 ಮಠಗಳನ್ನು ಮಾಡ್ತಾರೆ. ಇನ್ನು ಜ್ಯೋತಿರ್ಮಠ ನೋಡಿ, ಇದು ಬದ್ರಿಯಲ್ಲಿದೆ. ಬದ್ರಿಯಲ್ಲಿ ಅಂತಂದರೆ ಉತ್ತರಾಖಂಡದಲ್ಲಿ. ಸೊ ಇದು ಉತ್ತರಕ್ಕಿರುವ ಒಂದು ಶಂಕರಾಚಾರ್ಯ ಸ್ಥಾಪಿಸಿದಂಥ ಮಠ. ಇನ್ನು ನೆಕ್ಸ್ಟ್ ನೋಡಿ ಮಧ್ವಾಚಾರ್ಯ ನೋಡ್ರಿ, ಇವರ ಜನನ ಉಡುಪಿಯಲ್ಲಾಗುತ್ತೆ. ತಂದೆ ಹೆಸರು ಮಧ್ವಗೇಹ, ತಾಯಿ ಹೆಸರು ವೇದಾವತಿ. ಇವರ ಯಾವ ಒಂದು ಪ್ರತಿಪಾದನೆ ಮಾಡಿದರೆ ಸಿದ್ಧಾಂತ ಅಂದರೆ ದ್ವೈತ ಸಿದ್ಧಾಂತದ ಪ್ರತಿಪಾದಕರು. ಆಮೇಲೆ ಇವರು ಗುರುಗಳು ಯಾರಪ್ಪ ಅಂತಂದರೆ ಅಚ್ಯುತ ಪ್ರೇಕ್ಷ ಅಥವಾ ಅಚ್ಯುತ ಪ್ರಜ್ಜಾ. ಇವರು ಟೋಟಲಾಗಿ 8 ಮಠಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅವು 8 ಮಠಗಳು ಕರ್ನಾಟಕದಲ್ಲಿ ಇವೆ ಫ್ರೆಂಡ್ಸ್, ಕರ್ನಾಟಕದಲ್ಲಿ ಇವೆ. ಎಲ್ಲಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಉಡುಪಿಯಲ್ಲಿ ಒಂದು 2-3 ಇವೆ, ದಕ್ಷಿಣ ಕನ್ನಡದಲ್ಲಿ 2 ಇವೆ. ಇದೇ ರೀತಿ ಕರ್ನಾಟಕದಲ್ಲಿವೆ. ಕಂಪ್ಲೀಟಾಗಿ 8 ಮಠಗಳು ಅವರ ಸ್ಥಾಪನೆ ಮಾಡಿದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ರಾಮಾನುಜಾಚಾರ್ಯರ ಬಗ್ಗೆ ಒಂದು ಮಾಹಿತಿ ಇದೆ. ಜನನ ಎಲ್ಲಪ್ಪ ಅಂದರೆ ತಮಿಳುನಾಡಿನ ಪೆರಂಬೂರಲ್ಲಿ ಆಗುತ್ತೆ. ತಂದೆ ಕೇಶವ ಸೋಮಯಾಜಿ, ತಾಯಿ ಕಾಂತಿಮತಿ, ಗುರು ಯಾದವ ಪ್ರಕಾಶ್ ಅವರು. ಆಮೇಲೆ ಇವರ ಸಿದ್ಧಾಂತ ಯಾವುದಪ್ಪ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವರು ವೈಷ್ಣವ ಧರ್ಮವನ್ನು ಪ್ರಚಾರ ಮಾಡ್ತಾರೆ. ಅದೇ ರೀತಿ ದಕ್ಷಿಣ ಭಾರತದಲ್ಲಿ 5 ವೈಷ್ಣವ ಮಠಗಳನ್ನು ಇವರು ಸ್ಥಾಪನೆ ಮಾಡ್ತಾರೆ. ಟೋಟಲಿ ಸೌತ್ ಇಂಡಿಯಾದಲ್ಲಿ ಅವರು 5 ಮಠಗಳನ್ನು, ವೈಷ್ಣವ ಮಠಗಳನ್ನು ಸ್ಥಾಪನೆ ಮಾಡ್ತಾರೆ. ಇವರು ವೇದಾಂತ ಸಂಗ್ರಹ, ವೇದಾಂತ ಸಾರ, ವೇದಾಂತ ದೀಪಿಕಾ ಮತ್ತು ಶ್ರೀ ಭಾಷ್ಯ ಅಂಥೇಳಿ ಗ್ರಂಥಗಳನ್ನು ಬರೆದಿದ್ದಾರೆ. 7ನೇ ಪ್ರಶ್ನೆ ನೋಡಿ, ಅದೇ ಒಂದು ಟಾಪಿಕ್ಗೆ ಸಂಬಂಧಿಸಿದಂತು. ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ. ನೋಡಿರಿ, ಜಗತ್ತು ಮಾಯೆ, ಬ್ರಹ್ಮ ಮಾತ್ರ ಸತ್ಯ ಎಂದು ಪ್ರತಿಪಾದಿಸಿದವರು ಯಾರಪ್ಪ ಅಂತಂದರೆ ನೋಡಿ ಶಂಕರಾಚಾರ್ಯರು. ಆಪ್ಷನ್ ನಂಬರ್ 3. ಇದ್ರ ಬಗ್ಗೆ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ. ಕೇರಳದ ಕಾರಡೆಯಲ್ಲಿ ಅವ್ರ ಜನನ ಆಗುತ್ತೆ. ಸೊ ಅದ್ವೈತ ಇವ್ರ ಸಿದ್ಧಾಂತ ಯಾವುದಪ್ಪ? ಶಂಕರಾಚಾರ್ಯ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಸೊ ಜೀವಾತ್ಮ ಮತ್ತು ಪರಮಾತ್ಮ ಒಂದೇ ಅಂತ ಹೇಳ್ತಾರೆ. ಜೀವಾತ್ಮ ಪರಮಾತ್ಮ ಒಂದೇ ಅಂತ ಇವರು ಹೇಳ್ತಾರೆ. ಇನ್ನು ನೋಡಿ ರಾಮಾನುಜಾಚಾರ್ಯರು ಏನು ಹೇಳ್ತಾರೆ ಅಂತಂದರೆ ಇವ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋಣ. ಇವರು ಬ್ರಹ್ಮ ಮತ್ತು ಜೀವಾತ್ಮ ಒಂದೇ ಅಂತ ಹೇಳ್ತಾರೆ. ಬ್ರಹ್ಮ ಮತ್ತು ಜೀವಾತ್ಮ ಒಂದೇ ಅಂತ ಹೇಳ್ತಾರೆ. ಇವರ ಸಿದ್ಧಾಂತ ಯಾವುದು? ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ಬರ್ತಾರೆ ಮಧ್ವಾಚಾರ್ಯರು. ಈ ಮಧ್ವಾಚಾರ್ಯರ ಸಿದ್ಧಾಂತ ಯಾವುದಪ್ಪ ಅಂತಂದರೆ ದ್ವೈತ ಸಿದ್ಧಾಂತ. ಇದ್ರ ಬಗ್ಗೆ ಒಂದು ಟ್ರಿಕ್ ಇದೆ, ಹೇಳ್ಕೊಡ್ತೀನಿ ನಿಮಗೆ. ಇನ್ನು ಬಸವೇಶ್ವರರು, ಅವರ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಇವು ಕೇಳ್ತಾನೆ ಸಿದ್ಧಾಂತಗಳು ಗ್ಯಾರಂಟಿ. ಇದ್ರ ಬಗ್ಗೆ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಲಾಸ್ಟಿಗೆ. ಭಾಳ ಈಸಿ ಟ್ರಿಕ್ ಇದೆ, ಒಂದ್ಸರಿ ಓದಿದ್ರೆ ಮುಗೀತು. ಇದೇ ಟಾಪಿಕ್ಗೆ ಸಂಬಂಧಿಸಿದಂತೆ ಇನ್ನೊಂದು ಇದೆ ನೋಡಿ ಕ್ವಶನಲ್ಲಿ. ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಗುರುತಿಸೋಣ. ಸೊ ಬದರಿ ಎಲ್ಲಿ ಬರುತ್ತಂದರೆ ಕಾಳಿಕಾಪೀಠ, ಕಾಳಿಕಾಪೀಠ. ಇನ್ನು ದ್ವಾರಕ ನೋಡಿ, ಸಾರಿ ಒಂದು ಕರೆಕ್ಷನ್ನು, ಬದರಿ ನೋಡಿ ಜ್ಯೋತಿರ್ಪೀಠ. ಓಕೆ, ಬದರಿ ಜ್ಯೋತಿರ್ಪೀಠ. ಸೊ ಬದರಿ ಜ್ಯೋತಿರ್ಪೀಠ ಆಯಿತು. ಇನ್ನು ದ್ವಾರಕ ನೋಡಿ, ದ್ವಾರಕ ಎಲ್ಲಪ್ಪ ಅಂದರೆ ಕಾಳಿಕಾಪೀಠ. ಸೊ ನೆಕ್ಸ್ಟ್ ನೋಡಿ ಕಂಚಿ ಕಾಮಕೋಟಿ ಪೀಠ. ಆಮೇಲೆ ಪುರಿ ಗೋವರ್ಧನ ಪೀಠ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಇನ್ನು ನೆಕ್ಸ್ಟ್ ನೋಡೋಣ ದ್ವೈತ ಸಿದ್ಧಾಂತದ ತತ್ವ. ನೋಡಿ ಇವೆಲ್ಲ ಕ್ವಶನ್ಗಳು ಕೇಳಿರುವಂಥದ್ದು, ಟಿಇಟಿಗೆ ಕೇಳಿರುವಂಥ ಓಲ್ಡ್ ಕ್ವಶನ್ ಪೇಪರಲ್ಲಿ ತೆಗೆದಿರುವಂಥ ಕೂಡಿಸಿ ಒಂದು ಟಾಪಿಕ್ಗೆ ಸಂಬಂಧಿಸಿದಂತೆ ಒಂದೇ ಕಡೆ ಸೇರಿಸಿದ್ದೀವಿ. ಇದನ್ನು 2017, 18, 19, 20, 21, 22, 23 ಕೂಡ ಇದರಲ್ಲಿ ಸೇರಿಸಿದ್ದೀವಿ. ಕ್ವಶನ್ ನೋಡಿ, ದ್ವೈತ ಸಿದ್ಧಾಂತ ತತ್ವ ಯಾವಪ್ಪ ಅಂದರೆ ನೋಡಿರಿ, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ. ಆನ್ಸರ್ ನೋಡಿ, ಜೀವಾತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಅಂತ ಹೇಳ್ತಾರೆ. ಇದಿಷ್ಟು ಆನ್ಸರ್ ಫ್ರೆಂಡ್ಸ್. ಈಗ ಟ್ರಿಕ್ ನೋಡೋ ಸಮಯ ನೋಡಿ. ಟ್ರಿಕ್ ಏನಪ್ಪ ಅಂದರೆ
ಆಶಾನ ಮದುವೆಗೆ ರವಿ ಬಸು ಹೋದರು ಅಂತ ಇಟ್ಕೊಳ್ಳೋಣ. ಸೊ ಇದು ಟ್ರಿಕ್ಕು. ಆಶಾನ ಮದುವೆಗೆ ರವಿ ಬಸು ಹೋದರು. ಇಲ್ಲಿ ಅಂದರೆ ನೋಡಿರಿ, ಆ ಅಂದರೆ ಅದ್ವೈತ ಸಿದ್ಧಾಂತ, ಶ ಅಂದರೆ ಶಂಕರಾಚಾರ್ಯರು. ಅದ್ವೈತ ಸಿದ್ಧಾಂತವನ್ನು ಏನು ಯಾರು ಪ್ರತಿಪಾದನೆ ಮಾಡಿದ್ರು? ಶಂಕರಾಚಾರ್ಯರು. ಇನ್ನು ಮದುವೆ, ಮ ಅಂದರೆ ಮಧ್ವಾಚಾರ್ಯರು. ಇವರ ಸಿದ್ಧಾಂತ ಯಾವುದು? ದ್ವೈತ ಸಿದ್ಧಾಂತ. ಇನ್ನು ನೋಡಿ ರವಿ ನೋಡ್ರಿ, ರ ಅಂದರೆ ರಾಮಾನುಜಾಚಾರ್ಯರು. ವಿ ಅಂದರೆ ವಿಶಿಷ್ಟಾದ್ವೈತ ಸಿದ್ಧಾಂತ. ಇನ್ನು ಬಸು ನೋಡ್ರಿ, ಬ ಅಂದರೆ ಬಸವಣ್ಣನವರು. ಶು ಅಂದರೆ ಶಕ್ತಿ ಅದ್ವೈತ ಸಿದ್ಧಾಂತ. ಇದಿಷ್ಟು ಟ್ರಿಕ್ಸ್. ಏನು? ಆಶಾನ ಮದುವೆಗೆ ರವಿ ಬಸು ಹೋದರು. ಆ ಅಂದರೆ ಅದ್ವೈತ ಸಿದ್ಧಾಂತ, ಶಂಕರಾಚಾರ್ಯರನ್ನು ಸ್ಥಾಪನೆ ಮಾಡಿದ್ದಾರೆ. ಮ ಅಂದರೆ ಮಧ್ವಾಚಾರ್ಯರು ದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ. ರ ಅಂದರೆ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಸ್ಥಾಪನೆ ಮಾಡ್ತಾರೆ. ಬ ಶು ಅಂತಂದರೆ ಬ ಅಂದರೆ ಬಸವಣ್ಣನವರು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೇನಾದರೂ ಯಾವುದೋ ವಿಷಯದ ಬಗ್ಗೆ ಟ್ರಿಕ್ ಮಾಡಬೇಕಂತ ನಿಮಗೆ ಅನಿಸಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ನಿಮಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.